ಆರಾಮಾಗಿ ತಣ್ಣಗೆ ಕುತ್ಕೊಂಡು ಬಸ್ಗೆ ವೆಯ್ಟ್ ಮಾಡಿ ಅಂತ ಈ ಥರ ಮಾಡಿಸಿದ್ದಾರೆ. ಗೈಸ್ ಇಲ್ಲಿ ಬಸ್ಸಸ್ಗಳಲ್ಲಿ ನೆಕ್ಸ್ಟ್ ಸ್ಟಾಪ್ಸ್ ಯಾವುದು ಆ್ಯಂಡ್ ಇನ್ನು ಎಷ್ಟು ನಿಮಿಷ ಆಗುತ್ತೆ ಅಂತೆಲ್ಲ ತೋರಿಸ್ತಾರೆ. ಗೈಸ್ 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 ನಾನು ನೋಡಿರೋದು, ಯಾರಾದರೂ ಮನೆಯಲ್ಲಿ ಸಾಕೊಂಡಿದ್ರೆ ಮಾತ್ರ ನಾಯಿ ಇರುತ್ತಷ್ಟೆ. ಗೈಸ್ ಲಾಸ್ಟ್ ಟೈಮ್ ಕೈಟ್ ಬೀಚಿಗೆ ಬಂದಾಗ ಇದನ್ನು ಟ್ರೈ ಮಾಡಬೇಕಂತ ತುಂಬ ಇಷ್ಟ ಇತ್ತು, ಬಟ್ ಐಡಿಯಾ ಇರಲಿಲ್ಲ. ನೀವು ಯಾರಾದರೂ ದುಬೈಗೆ ಬರೋರಿದ್ರೆ ಇಲ್ಲಿ ಟ್ರೈ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಿಮ್ಮ ಕನ್ನಡದ ಹುಡುಗಿ ದುಬೈನಲ್ಲಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ರ್ಯಾಂಡಮ್ ಬ್ಲಾಗ್ ಥರ ಮಾಡ್ತಾ ಇದ್ದೀನಿ. ಸಂಡೇ ಇವತ್ತು ಒಂದು ವಿಡಿಯೋ ಶೂಟ್ ಮಾಡಲಿಕ್ಕೆ ಕೈಟ್ ಬೀಚ್ ಹೋಗಬೇಕಾಗಿತ್ತು. ಸೊ ಅದನ್ನೇ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೈಟ್ ಬೀಚ್ಗೆ ಮೆಟ್ರೋ ಇಲ್ಲ, ಬಸ್ಸಲ್ಲಿ ಹೋಗಬೇಕು. ಸೊ ಬಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಗೈಸ್ ದುಬೈಯಲ್ಲಿ ಬಸ್ ಸ್ಟಾಪ್ ಈ ಥರ ಇರುತ್ತೆ, ಫುಲ್ ಎ ಸಿ, ಒಳಗಡೆ ಫುಲ್ ಶೆಕೆ, ಆರಾಮಾಗಿ ತಣ್ಣಗೆ ಕುತ್ಕೊಂಡು ಬಸ್ಗೆ ವೆಯ್ಟ್ ಮಾಡಿ ಅಂತ ಈ ಥರ ಮಾಡಿಸಿದ್ದಾರೆ. ಬಸ್ ಬಂದ ತಕ್ಷಣ ಇಂತೆಗೆಲ್ಲ ಹೋಗ್ಬಿಡೋದು. ಇಲ್ಲಿ ಬಸ್ಸಸ್ಗಳಲ್ಲಿ ನೆಕ್ಸ್ಟ್ ಸ್ಟಾಪ್ಸ್ ಯಾವುದು ಆ್ಯಂಡ್ ಇನ್ನು ಎಷ್ಟು ನಿಮಿಷ ಆಗುತ್ತೆ ಅಂತೆಲ್ಲ ತೋರಿಸ್ತಾರೆ. ಅರಬಿಕ್ ಲ್ಯಾಂಗ್ವೇಜ್ ಅದು, ನೆಕ್ಸ್ಟ್ ಇಂಗ್ಲೀಷಲ್ಲಿ ಬರುತ್ತೆ. ಸೊ ನಮ್ಮದು ನೆಕ್ಸ್ಟ್ ಸ್ಟಾಪ್ ನೋಡಿದ್ದು ಜುಮೈರಾಸ್ ಆ್ಯಂಡ್ ದುಬೈ ಇಸ್ಲಾಮಿಕ್ ಬ್ಯಾಂಕ್ ಇದೆಯಲ್ಲ, ನಂದು ನೆಕ್ಸ್ಟ್ ಸ್ಟಾಪ್. ಗೈಸ್ 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 ಇದೇ ಕೈಟ್ ಬೀಚ್. ವಿಡಿಯೋ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ರುಬ್ತಾ ಇದ್ದಾರೆ. ಇಲ್ಲೇ ಸ್ವೆಟ್ ಆಗಿ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಇನ್ನೂ ಒಂದು ಫೋಟೋಸ್ ತೊಗೊಂಡಿಲ್ಲ, ವಿಡಿಯೋಸ್ ಮಾಡಿಲ್ಲ, ರುಬ್ಬಿಸ್ತಾ ಇದ್ದಾರೆ ನಾನು. ವೆಲ್ಕಮ್ ಟು ದ ಬಿಗ್ಗೆಸ್ಟ್ ಮಾಸ್ಟರ್ ಸಾರಿ ನಾ ವಿಡಿಯೋ ಮಾಡಿ ಅದೇ ಬೈ ಹಾರ್ಟ್ ಆಗೋಗಿದೆ. ಈಗ 6:30 ಸನ್ಸೆಟ್ ಆಗ್ತಾ ಇದೆ ನೋಡಿ ಗೈಸ್. ಸರಿ, ದುಬೈಯಲ್ಲಿ ಯಾವುದು ಸ್ಟ್ರೀಟ್ ಡಾಗ್ಸ್ಗಳು ಇರೋದಿಲ್ಲ, ಬರೀ ನಾನು ಬಂದಾಗಿಂದ ಬೆಕ್ಗಳನ್ನೇ ನಾನು ನೋಡಿರೋದು. ಯಾರಾದರೂ ಮನೆಯಲ್ಲಿ ಸಾಕೊಂಡಿದ್ರೆ ಮಾತ್ರ ನಾಯಿ ಇರುತ್ತಷ್ಟೆ. ಇದು ಕಚ್ಚುತ್ತೆ ಅಂತ ಭಯ, ಕಚ್ಬಿಟ್ರೆ ಕಷ್ಟ. ಗೈಸ್ ಲಾಸ್ಟ್ ಟೈಮ್ ಕೈಟ್ ಬೀಚಿಗೆ ಬಂದಾಗ ಇದನ್ನು ಟ್ರೈ ಮಾಡಬೇಕಂತ ತುಂಬ ಇಷ್ಟ ಇತ್ತು, ಬಟ್ ಐಡಿಯಾ ಇರಲಿಲ್ಲ. ಇದು ಅನ್ಲಾಕ್ ಮಾಡಲಿಕ್ಕೆ ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಆ್ಯಂಡ್ 3.5 ದಿರಮ್ ಅಂತೆ ಅನ್ಲಾಕ್ ಮಾಡಲಿಕ್ಕೆ, ಆ್ಯಂಡ್ ಪರ್ ಮಿನಿಟ್ ರೈಡ್ಗೆ 1.5 ದಿರಮ್. ರೈಡ್ ಮಾಡೋಣ ಇವಾಗ. ಎಷ್ಟು ರಾತ್ರಿ ಆಗಿದ್ರು 7:30 ಆಗಿದೆ, ಆದ್ರೂ ಇಲ್ಲಿ ಇನ್ನು ಫುಲ್ ಶೆಕೆ ಆಗ್ತದೆ. ಇನ್ನು ಐ ಆಮ್ ಮಿಸ್ಸಿಂಗ್ ಮೈಸೂರು. ಫುಲ್ ಮಳೆ, ಇಲ್ಲಿ ಮಳೆನೂ ಇಲ್ಲ ಏನಿಲ್ಲ, ಫುಲ್ ಶೆಕೆ. ಇದು ವಾಕ್ ಮಾಡಲಿಕ್ಕೆ ಪಾತ್ ಇರೋದು, ಆ್ಯಂಡ್ ಈ ಪಾತ್ ಸೈಕಲ್ಗೆ ಸಪ್ರೇಟ್ ಮಾಡಿದ್ದಾರೆ. ಸೈಕಲ್ ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಕೈಟ್ ಅಂತ ಒಂದು ಸಿಂಬಲ್ ಇತ್ತು, ಆದರೆ ನಿಮ್ಗೆ ತೋರಿಸೋಣ ಅಂತ ಆ ಎಂಡಿಂದ ಇಲ್ಲಿ ತನಕ ಬಂದೆ, ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಕೈಟ್ ಬೀಚ್ ಅಂತ ಅಲ್ಲೊಂದು ಸಿಂಬಲ್ ಇತ್ತು,
ತೆಗೆದುಬಿಟ್ಟಿದ್ದಾರೆ ಅನಿಸುತ್ತೆ. ಇದೇನು ಏನೋ ಹೊಸದಾಗೆಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ಗೇಮ್ಸ್ ಎಲ್ಲ ಇದೆ, ಸ್ಪೀಡ್ ಬೋಟ್, ಜೆಟ್ ಎಲ್ಲ ಇದೆ. ಶಾಪಿಂಗ್ ಮಾಡಲಿಕ್ಕೆ ಸ್ಟ್ರೀಟ್. ಓ, ಲಾಸ್ಟ್ ಟೈಮ್ ಬಂದಾಗ ಐ ಮೀನ್ ಇನ್ ಮಾರ್ಚ್ ಇದೆಲ್ಲ ಇರಲಿಲ್ಲ. ಮೋಟಾರ್ ಸೈಕಲ್ ಇದು. ಒಂದೊಂದು ಗೇಮ್ ಇದು ನೋಡಿ, ಸಪ್ರೇಟ್ ಸೆಕ್ಷನ್. ಇಲ್ಲಿ ಆಟ ಆಡೋದು ಅಂದರೆ ಫ್ರೀ, ಇಲ್ಲಿ ಆಟ ಆಡೋದಕ್ಕೆ ಪೇ ಮಾಡಬೇಕು. ಇಲ್ಲಿ ಯಾರು ಬೇಕಾದ್ರೂ ಫ್ರೀಯಾಗಿ ಆಟ ಆಡ್ಬೋದು. ಹಿಂಗೆ ಹೇಗೆ ದುಡ್ಡು ಮಾಡ್ಬೋದು ನೋಡಿ. ಇದೆಲ್ಲ ಅಂಬ್ರೆಲಾ ಗೈಸ್, ಸಣ್ಣ ಬಾತ್ ತಗೊಳ್ಳೋರಿಗೆ. ಇವಾಗ ನೈಟ್ ಅಂತ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದೂ 1 ಅವರಿಗೆ ಇಷ್ಟು ಅಂತ ಪೇ ಮಾಡಬೇಕು. ಇದೆಲ್ಲ ಅಂಬ್ರೆಲಾ, ಇವಾಗ ನೈಟ್ ಟೈಮ್ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕುತ್ಕೊಳ್ಳಿಕ್ಕೆ 1 ಅವರಿಗೆ ಇಷ್ಟು ಅಂತ ಪೇ ಮಾಡಬೇಕು. ಇದು ಪೇ ಮಾಡೋರಿಗೆ ಮಾತ್ರ ಆಟ ಆಡ್ಬೋದಿದೆ. ಗೈಸ್, ನಮ್ಮ ದುಬೈಲೇನು ಜಾಲ್ಕಾಸ್, ಕನ್ನಿಷ್ ಆ್ಯಂಡ್ ನೋಡಿ ಬಿಲ್ಡಿಂಗ್ಸ್. ಇದು ಯಾವುದೋ ಹೋಟೆಲ್. ಆ್ಯಂಡ್ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಇದೆಲ್ಲ ಇದೆ ದುಬೈನಲ್ಲೂ. ಗೈಸ್, ಊಟ ಮಾಡಲಿಕ್ಕೆ ಅಂತ ರುಮಾನಿಗೆ ಬಂದಿದ್ವಿ. ಇಲ್ಲಿ ಬಿರಿಯಾನಿ ಫೇಮಸ್ ಅಂತ ಸ್ಪೆಷಲ್ ಬಿರಿಯಾನಿ ಕಾಂಬೋ ತೊಗೊಂಡು ಚೆನ್ನಾಗಿತ್ತು. ವಿಡಿಯೋ ಮಾಡೋದು ಮರ್ತೋಗಿತ್ತು, ಇವಾಗ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು ಬಿರಿಯಾನಿ. ಗೈಸ್, ನೆಕ್ಸ್ಟ್ ಡೆಸರ್ಟ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ವೈರಲ್ ಆಗಿರೋವಂಥ ಡೆಸರ್ಟ್, ರೀಲ್ಸಲ್ಲೆಲ್ಲ ಬರೀ ಅದೇ ತೋರಿಸ್ತೀನಿ ಯಾವುದು ಅಂತ. ಅಲ್ಲಿ ನಾವು ಕೂಡ ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ. ಅಷ್ಟು ರಶ್ ಇದೆ, ಇಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ. ಅಷ್ಟು ಫೇಮಸ್ ಇಲ್ಲಿ ಬಿರಿಯಾನಿ. ನೀವು ಯಾರಾದರೂ ದುಬೈಗೆ ಬರೋರಿದ್ರೆ ಇಲ್ಲಿ ಟ್ರೈ ಮಾಡಿ. ರುಮಾನ್ ಅಂತ ಹೋಟೆಲ್. ನಾನು ಇದು ವೈರಲ್ ಟೆಡಿ ಬೇರ್ ಡೆಸರ್ಟ್ ತೊಗೊಳಕ್ಕೆ ಏನು ಬಂದಿದ್ದೆ, ಸೋಲ್ಡ್ ಔಟ್ ಅಂದರು. ಅಷ್ಟು ದೂರದಿಂದ ಬಂದಿದ್ದು ಬೇಜಾರಾಯಿತು. ಇವಾಗ ಬೇರೆ ಆರ್ಡರ್ ಮಾಡಿದ್ದೀನಿ, ಚೀಸ್ ಬಾಂಬ್ ಟ್ರೈ ಮಾಡುತ್ತೇನೆ. ಸೂಪರ್ ಯಮ್ಮಿ. ಇದು ಲಾಸ್ಟಲ್ಲಿ ಒಂದು ಚೀಸ್ ಫ್ಲೇವರ್ ಸಿಗ್ತದೆ, ಅಲ್ಟಿಮೇಟ್ ಯಮ್ಮಿ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ. ಮತ್ತು ನಾನು ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.